ಗುಡ್ ಮಾರ್ನಿಂಗ್ ಗಾಯ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಶ್ರೀಲೇಖಾ ಯೂಟ್ಯೂಬ್ ಚಾನಲ್. ನೋಡಿ, ನಾನು ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಲೈಬ್ರರಿಗೆ ಹೊರಟೆ. ಲೈಬ್ರರಿಗೆ ಹೋಗಿ ಮೊದಲು ನನ್ನ ಟು ಡೂ ಲೀಸ್ಟನ್ನು ಮಾಡಿಕೊಂಡೆ. ಯಾಕಂದರೆ ನಾನು ಯಾವುದನ್ನು ಫಸ್ಟು ಪ್ರಿಪೇರ್ ಮಾಡಬೇಕು, ಯಾವ ಸಬ್ಜೆಕ್ಟನ್ನು ಓದಬೇಕು ಅಂತ ಮಾರ್ಕ್ ಮಾಡಿಕೊಂಡೆ ನಾನು. ನಂತರ ಸ್ಟಿಕ್ಕಿ ನೋಟ್ಸಲ್ಲೂ ಕೂಡ ನಾನು ಯಾವ ಸಬ್ಜೆಕ್ಟನ್ನು ಮೋಸ್ಟು ಟಾಪಿಕ್ಕು ಹೆಚ್ಚು ಬರ್ತದೆ ಪ್ರಿಪೇರ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಅದನ್ನು ಕೂಡ ಬರೆದುಕೊಂಡು ನನ್ನ ಕಣ್ಣೆದುರಿಗೇ ಅಂಟಿಸಿಕೊಂಡೆ. ಯಾಕಂದರೆ ನಾವು ಕಣ್ಣೆದುರಿಗೆ ನೋಡ್ತಾ ಇರಬೇಕಾದ್ರೆ ಓಕೆ, ಇನ್ನು ನಾನು ಈ ಸಿಲೆಬಸ್ಸನ್ನು ಕವರ್ ಮಾಡಿಲ್ಲ, ಇನ್ನೂ ಮಾಡಬೇಕು ಅಂಥೇಳಿ ನಮಗೆ ಪದೇ ಮನಸ್ಸಲ್ಲಿ ಬರ್ತದೆ. ಅದಕ್ಕೋಸ್ಕರನೇ ನಾನು ಸ್ಟಿಕ್ಕಿ ನೋಟ್ಸನ್ನು ಕೂಡ ಎಲ್ಲನೂ ಬರ್ಕೊಂಡು ನಾನು ಸ್ಟಿಕ್ ಮಾಡಿದೆ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಂತರ ನಾನು ಟೈಮರ್ ಸೆಟ್ ಮಾಡಿಕೊಂಡು ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ ಟೈಮ್ ಅಲ್ವಾ, ಅದಕ್ಕೆ ಆದಷ್ಟು ಬೇಗ ಸಬ್ಜೆಕ್ಟ್ ಕವರ್ ಮಾಡಬೇಕು ಅಂಥೇಳಿ ಫೋಕಸ್ ಜೊತೆ ಓದಿದೆ ನಾನು. ಫುಲ್ಲು ಓದಿದೆ ನಾನಿವತ್ತು. ನಂತರ ಬೆಳಗ್ಗೆ ಅಲ್ವಾ, ಬೆಳಗ್ಗೆ ಮೂಡಲ್ಲಿ ಫ್ರೆಶ್ ಅಪ್ ಆಗಿರ್ತೀವಿ, ತುಂಬ ಚೆನ್ನಾಗಿ ಹೋಗ್ತಾ ಇರುತ್ತೆ ಡೇ. ಅದಕ್ಕೋಸ್ಕರನೇ ಅಂತ ಹೇಳಿಬಿಟ್ಟು ನಾನು ಬೆಳಗ್ಗೆನೇ ಆದಷ್ಟು ಬೇಗ ಸಿಲೆಬಸ್ ಕವರ್ ಮಾಡಿಕೊಂಡ್ರೆ ನಮಗೂ ಒಳ್ಳೆಯದು, ಬೇಗ ಸಿಲೆಬಸ್ ಕವರ್ ಆಗುತ್ತೆ ಅಂಥೇಳಿ ಓದಿದೆ ನಾನು. ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಟ್ಟೆ ವಾಶ್ ಮಾಡಿದೆ ನಾನು. ಏಕೆಂದರೆ ನನಗೆ 2-3 ಡೇಸಿಂದ ನಾನು ಬಟ್ಟೆ ವಾಶ್ ಮಾಡಿರಲಿಲ್ಲ. ಮಳೆ ಕೂಡ ಬರ್ತಾ ಇತ್ತು ನಮ್ಮ ಕಡೆ. ಅದಕ್ಕೋಸ್ಕರನೇ ಅಂತ ಹೇಳಿಬಿಟ್ಟು ನಾನು 2-3 ಡೇಸ್ ಗ್ಯಾಪ್ ಮಾಡಿದ್ದೆ ಅಲ್ವಾ. ಇವತ್ತು ಬಟ್ಟೆ ವಾಶ್ ಮಾಡಿನೇ ಲೈಬ್ರರಿಗೆ ಹೋದ್ರೆ ಆಯಿತು ಅಂತ ಹೇಳಿಬಿಟ್ಟು ಎಲ್ಲ ಬಟ್ಟೆಗಳನ್ನ ತೊಗೊಂಡ್ಬಿಟ್ಟು ವಾಶ್ ಮಾಡಿದೆ. ನೋಡಿ, ಆದಷ್ಟು ಬೇಗನೆ ವಾಶ್ ಮಾಡಿಕೊಂಡು ಎಲ್ಲ ಟಿಫಿನ್ ಎಲ್ಲ ತಿಂದುಬಿಟ್ಟು ನಾನು ಮತ್ತೆ ಲೈಬ್ರರಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಬೇಗ ವಾಶ್ ಮಾಡಿ ನನ್ನ ಕೆಲಸನೆಲ್ಲ ಮುಗಿಸ್ಕೊಂಡೆ ನಾನು. ಎಷ್ಟು ಒಂದು 10 ಗಂಟೆ ಆಗಿರಬೇಕು ಮೇ ಬಿ. ಯಾಕಂದರೆ ನಾನು ಮಾರ್ನಿಂಗ್ಗೆ ಲೈಬ್ರರಿಗೆ ಹೋಗಿದ್ದೆ. ಅದಕ್ಕೋಸ್ಕರ 10 ಗಂಟೆ ಒಳಗಡೆ ಎಲ್ಲನೂ ಮುಗಿಸ್ಕೊಂಡೆ ನಾನು. ನಂತರ ನಾನು ಮತ್ತೆ ಲೈಬ್ರರಿಗೆ ಬಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಯ್ಕೆ ಮಾಡಿಕೊಂಡು ಓದೋದಕ್ಕೆ ಶುರು ಮಾಡಿದೆ. ಯಾಕಂದರೆ ತುಂಬ ಸಬ್ಜೆಕ್ಟು ಬಾಕಿ ಉಳಿದಿತ್ತಲ್ವ. ಅದಕ್ಕೋಸ್ಕರನೇ ಮತ್ತೆ ನಾನು ಓದ್ತಾ ಇರಬೇಕಾದ್ರೆ ಮಧ್ಯೆ ಒಂದು 10-15 ಮಿನಿಟ್ಸ್ ಬ್ರೇಕ್ ತೊಗೊಂಡೆ ಮತ್ತೆ ಓದೋದನ್ನು ಮುಂದುವರಿಸಿದೆ. ಯಾಕಂದರೆ ಕಂಟಿನ್ಯೂಸ್ ಆಗಿ ಓದ್ತಾ ಇದ್ದರೆ ಮೈಂಡ್ಗೂ ಕೂಡ ಪ್ರೆಷರ್ ಬಿದ್ದುಬಿಡುತ್ತೆ. ಅದಕ್ಕೋಸ್ಕರನೇ ನಾನು ಕಂಟಿನ್ಯೂಸ್ ಆಗಿ ಓದಿದೆ. ಒಂದು 10-15 ಮಿನಿಟ್ಸ್ ಬ್ರೇಕನ್ನು ತೊಗೊಂಡು ಓದ್ತಾ ಇದ್ದೆ. ಇತ್ತೀಚೆಗೆ 2 ದಿನ ಗ್ಯಾಪ್ ಆಗಿದ್ದರಿಂದ ಸಿಲೆಬಸ್ ತುಂಬ ಬ್ಯಾಕ್ ಆಗಿತ್ತು. ಅದನ್ನು ಕವರ್ ಮಾಡ್ಕೋಬೇಕು ಅಂಥೇಳಿ ಬೇಗ ಓದ್ತಾ ಇದ್ದೀನಿ ನಾನು. ಯಾಕಂದರೆ ನೋಟಿಫಿಕೇಷನ್ ಯಾವಾಗ ಬೇಕಾದರೂ ಆಗುತ್ತೆ ಅಂಥೇಳಿ ಹೇಳ್ತಿದ್ದಾರೆ. ಬಟ್ಟು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಯಾವಾಗ ಆಗುತ್ತೆ ಏನು ಅಂಥೇಳಿ. ಇನ್ನೂ ಯಾವುದೇ ಥರದ ನೋಟಿಫಿಕೇಷನು ಅಥವಾ ವಿಷಯ ಏನೂ ಬಂದಿಲ್ಲ. ಅದಕ್ಕೋಸ್ಕರ ನೋಡಬೇಕು ಯಾವಾಗಾಗುತ್ತೆ ಅಂತ ಹೇಳಿಬಿಟ್ಟು. ಬಟ್ ಆದಷ್ಟು ಬೇಗ ನಾವು ರೆಡಿಯಾಗಿರಬೇಕು, ಅವರು ಯಾವಾಗಾದರೂ ಮಾಡಲಿ. ಮತ್ತು ಒಂದು ವಿಷಯ ಏನಪ್ಪ ಅಂದರೆ, ನಾನು ಬ್ಲಾಗ್ ಮಾಡೋದನ್ನು ಸ್ಟಾಪ್ ಮಾಡೋದಿಲ್ಲ. ಇನ್ನು ಮುಂದೆ ಕಂಟಿನ್ಯೂ ಆಗಿ ವಿಡಿಯೋಸ್ನ ಮಾಡ್ತಾ ಇರ್ತೀನಿ. ಮಧ್ಯಾಹ್ನ ರೂಮ್ಗೆ ಬಂದೆ ನಾನು ಮಾಡಿದ ಅನ್ನ ಸಾಂಬಾರು ತಿಂದೆ. ನೋಡಿ, ತುಂಬ ಚೆನ್ನಾಗಿತ್ತು. ಮತ್ತು ನಾನು ಲೈಬ್ರರಿಗೆ ಹೊರಟೆ. ಇನ್ನೂ ಬಾಕಿ ಇದ್ದ ಸಬ್ಜೆಕ್ಟ್ಸ್ಗಳನ್ನು ಎಲ್ಲ ಓದಿ ರಿವಿಷನ್ ಕೂಡ ಮಾಡಿದೆ ನಾನು. ಯಾಕಂದರೆ ನಾವು ಓದಿದ ತಕ್ಷಣವೇ ರಿವಿಷನ್ ಮಾಡಬೇಕು, ಅಥವಾ ಯಾರಿಗಾದ್ರೂ ಹೇಳಬೇಕು, ಇಲ್ಲ ಅಥವಾ ನಾವು ಬರೆದು ತೆಗಿಬೇಕು. ಆವಾಗಲೇ ನಮಗೆ ಗೊತ್ತಾಗುತ್ತೆ ನಾವು ಎಷ್ಟು ಓದಿದ್ದೀವಿ, ನಮಗೆ ನೆನಪಲ್ಲಿ ಎಷ್ಟು ಉಳಿದಿದೆ ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರ ನಾನು ಪೇಪರಲ್ಲೆಲ್ಲ ಬರೆದು ತೆಗೆದೆ ನಾನು ಏನು ಓದಿದೆ, ಎಷ್ಟು ಅರ್ಥ ಆಯಿತು ಅಂಥೇಳಿ. ಆಮೇಲೆ ನೋಟ್ಸನ್ನು ತೆಗೆದುಬಿಟ್ಟು ನಾನು ಯಾವುದನ್ನು ಮಿಸ್ ಮಾಡಿದೆ ಅಂತ ಹೇಳಿಬಿಟ್ಟು ನಾನು ಬರೆದಿರೋದ್ರಲ್ಲಿ ಮತ್ತು ನೋಟ್ಸನ್ನು ತೆಗೆದುಬಿಟ್ಟು 2 ಕಂಪೇರ್ ಮಾಡಿಬಿಟ್ಟು ನೋಡಿದೆ ನಾನು. ಯಾಕಂದರೆ ನನಗೆ ಗೊತ್ತಾಗಬೇಕಲ್ವ ಯಾವುದು ಮಿಸ್ ಮಾಡಿದೆ, ಒಂದು ವೇಳೆ ಅದು ಇಂಪಾರ್ಟೆಂಟ್ ಆಗಿದ್ದರೆ ಎಕ್ಸಾಮಿಗೆ ಬಂದರೆ ಅನ್ನೋ ಕಾರಣಕ್ಕೆ ಎಲ್ಲನೂ ತುಂಬ ಫೋಕಸ್ಡಾಗಿ ಓದಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಎಲ್ಲನೂ ತೆಗೆದುಬಿಟ್ಟು ಒಂದೊಂದಾಗೆ ಬರೆದು ತೆಗೆದಿರೋದನ್ನು ಎಲ್ಲನೂ ನೋಡಿದೆ ನಾನು. ತುಂಬ ಚೆನ್ನಾಗಿ ಓದಿದೆ. ಯಾಕಂದರೆ ನಾವು ಓದಿ ಬರೆದು ತೆಗೆದ್ರೆ ನಮಗೇನೋ ಒಂಥರ ಖುಷಿ ಆಗುತ್ತೆ. ಓಕೆಪ್ಪ, ನಾವು ಇಷ್ಟು ಸಬ್ಜೆಕ್ಟು ಓದಿದ್ದೀವಿ, ಅದರಲ್ಲಿ ಇಷ್ಟು ನನಗೆ ನೆನಪಿದೆ ಅಂತ ಹೇಳ್ಬಿಟ್ಟು ಖುಷಿ ಆಗ್ತದೆ. ಈವ್ನಿಂಗ್ ಟೀ ಕುಡಿದು ಮತ್ತೆ ಲೈಬ್ರರಿಗೆ ಹೋಗಿ ಓದಿದೆ. ನಂತರ ನಾನು ಮೆಂಟಲ್ ಎಬಿಲಿಟಿ ಕ್ಲಾಸ್ ಕೂಡ ಕೇಳಿದೆ. ಟ್ರಿಕ್ಸ್ ಕೆಲವು ಸಮ್ ಕೂಡ ಮಾಡಿದೆ. ಏನಕ್ಕೆ ಅಂದರೆ ಓಕೆ
ಯಾರಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇದ್ದರೆ ನೋಟಿಫಿಕೇಷನ್ಗೋಸ್ಕರ ವೇಟ್ ಮಾಡಬೇಡಿ. ಯಾಕಂದರೆ ನಮ್ಮದು ಸಿಲೆಬಸ್ಸು ಕವರ್ ಮಾಡ್ಕೋಬೇಕು. ಅವ್ರು ಯಾವಾಗಾದರೂ ನೋಟಿಫಿಕೇಷನ್ ಮಾಡಲಿ, ಅದರಲ್ಲಿ ನಾವು ಆಲ್ಮೋಸ್ಟ್ ರೆಡಿ ಆಗಿರ್ಬೇಕು. ಯಾಕಂದರೆ ಆಲ್ಮೋಸ್ಟು 5 ಇಯರ್ಸಿಂದನೂ ಯಾವುದೇ ಥರ ನೋಟಿಫಿಕೇಷನ್ ಆಗಿಲ್ಲ. ತುಂಬ ಅಂದರೆ ತುಂಬ ಜನ ತುಂಬ ಓದಿದ್ದಾರೆ, ವೇಟ್ ಮಾಡ್ತಾ ಇದ್ದಾರೆ ಯಾವಾಗ ನೋಟಿಫಿಕೇಷನ್ ಆಗುತ್ತೆ ಅಂಥೇಳಿ. ಅದರಲ್ಲಿ ನಾವು ಇವಾಗ ಜಸ್ಟ್ ಸ್ಟಾರ್ಟ್ ಮಾಡಿರೋದು. ನಾವು ಸ್ವಲ್ಪ ಕನ್ಸಿಸ್ಟೆನ್ಸಿಯಾಗಿ ಡೈಲಿ ಓದ್ತಾ ಹೋದರೆ ಸ್ವಲ್ಪ ಕಷ್ಟ ಆಗೋಲ್ಲ. ಅದಕ್ಕೋಸ್ಕರ ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ ಸಿಲೆಬಸನ್ನು ಕವರ್ ಮಾಡ್ಕೊಳ್ಳಿ. ಟ್ರಿಕ್ಸ್ ಕಲಿತು ಕೆಲವು ಸಮ್ಸ್ ಕೂಡ ಸಾಲ್ವ್ ಮಾಡಿದೆ. ಏನಕ್ಕೆ ಅಂದರೆ ನಾವು ಕ್ಲಾಸನ್ನು ಕೇಳ್ತೀವಿ, ಆಮೇಲೆ ನಮಗೆ ಎಷ್ಟು ನೆನಪಿದೆ ಅಂತೇಳಿ ಬೇರೆ ಕ್ಲಾಸನ್ನು ತೊಗೊಂಡ್ಬಿಟ್ಟು ಕ್ವಶನ್ ಹಾಕ್ತಾರೆ ಅಲ್ವಾ ಅವರು ಆನ್ಸರ್ ಮಾಡೋಕ್ಕಿಂತ ಮುಂಚೆ ನಾವು ಆನ್ಸರ್ ಮಾಡಬೇಕು. ಈ ಥರ ನಾನು ಟು ಡೂ ಲಿಸ್ಟ್ನಲ್ಲಿ ಕಂಪ್ಲೀಟ್ ಆದ ಎಲ್ಲ ಟಾಸ್ಕಿಗೆ ಟಿಕ್ ಹಾಕಿದೆ ನಾನು. ಯಾಕಂದರೆ ನಮ್ಮ ಕಣ್ಮುಂದೆ ಇರುತ್ತೆ ಏನೇನಾಗಿದೆ ಅಂತ ಹೇಳಿಬಿಟ್ಟು. ಆಮೇಲೆ ನೋಡಿ, ಇವತ್ತು ನಂದು 24 ಡೇಟು ರೀಡಿಂಗ್ ಮಾಡಿದ್ದೀನಿ, ರೈಟಿಂಗ್ ಮಾಡಿದ್ದೀನಿ. ಎಕ್ಸಸೈಸ್ ಇನ್ನೂ ಕೂಡ ಮಾಡಿಲ್ಲ. ತುಂಬ ಖುಷಿ ಆಗ್ತಿದೆ. ಇನ್ನೂ ಕೆಲವೇ ದಿನಗಳು ಮಾತ್ರ ಬಾಕಿ ಉಳಿದಿರೋದು ನಂದು 21 ಡೇಸಲ್ಲಿ. ಇವತ್ತು ತುಂಬ ಪ್ರೊಡಕ್ಟಿವ್ ಡೇ ಆಗಿತ್ತು. ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್. ಸಿ ಯು ಟುಮಾರೋ.